ಹಾಯ್ ವೆಲ್ಕಮ್ ಟು ಪಲ್ಲವಿ ಶಿವ ಯೂಟ್ಯೂಬ್ ಚಾನಲ್. ನಾವಿವತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾಯಿದ್ದೀವಿ. ಸೊ ಒಂದು ಆಲೂಗಡ್ಡೆ ಚೆನ್ನಾಗಿ ಪೀಸ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಂಡು ಕುಕ್ಕರಲ್ಲಿ ತೊಳೆದು ಚೆನ್ನಾಗಿ ಹಾಕ್ತಾಯಿದ್ದೀನಿ. ಆಲೂಗಡ್ಡೆ ಚೆನ್ನಾಗಿ ತೊಳೆದು ಬೇಯಕ್ಕಿಟ್ಟಿದ್ದೀನಿ. ಕುಕ್ಕರ್ 3 ಸಲ ವಿಸಿಲ್ ಹೊಡೆದ್ಮೇಲೆ 2 3 ಸಲ ಹೊಡೆದ್ಮೇಲೆ ತೆಗೆದ್ರೆ ಚೆನ್ನಾಗಿ ಬೆಂದಿರುತ್ತೆ. ಅವನ್ನ ಚೆನ್ನಾಗಿ ಮ್ಯಾಶ್ ಮಾಡಬೇಕು. ಮ್ಯಾಶ್ ಮಾಡಿ ಅದನ್ನು ಈಗ ಎಲ್ಲ ಒಂದು ಬೌಲಲ್ಲಿ ನೀಟಾಗಿ ಮ್ಯಾಶ್ ಮಾಡ್ಕೊಂಡು ಎತ್ತಿಟ್ಕೊಳ್ಬೇಕು. ಎತ್ತಿಟ್ಕೊಂಡು ಸೊ ಅದಕ್ಕೆ ಒಗ್ಗರಣೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ಆಯಿಲು 2 ಟೀ ಸ್ಪೂನ್ ಆಯಿಲು, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ ಕಾದ್ಮೇಲೆ ಚಿಟಪಟ ಸಿಡಿಬೇಕು. ಅದಾದ ಮೇಲೆ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಮೊದಲೇ, ಅದು ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಫ್ರೈ ಆಗಬೇಕು. ಆಮೇಲೆ ಅದ್ರ ಜೊತೆಗೆ ಈರುಳ್ಳಿನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಫ್ರೈ ಆಗಬೇಕಾದ್ರೆ ಸ್ವಲ್ಪ ಮಿಕ್ಸಪ್ ಮಾಡಿಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಈರುಳ್ಳಿ ಹಾಕಿದ್ಮೇಲೆ ಸೊ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ನಮಗೆ ಅದು ಹಾಕೋಕ್ಕೆ ಸಾಧ್ಯ ಆಗೋದು. ಸೊ ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕ್ಬೇಕು ಅದಕ್ಕೆ ಫ್ರೈ ಆದಮೇಲೆ ಉಪ್ಪು ಹಾಕಿದ್ಮೇಲೆ. ಸೊ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು. ಫಸ್ಟು ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಂಡ್ರೆ ಅದೆಲ್ಲ ಪಾರ್ಟಿಗೂ ಎಣ್ಣೆ ಚೆನ್ನಾಗಿ ಬಿಟ್ಕೊಂತತಿ. ಅರಿಶಿನ ಹಾಕ್ಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಅದಕ್ಕೆ ಸ್ವಲ್ಪ ಮೊದಲೇ ನಾವು ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆನೂ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಅದನ್ನ ಮಿಕ್ಸ್ ಆದಮೇಲೆ ರೆಸ್ಟ್ ಬಿಟ್ಟು ಮತ್ತೆ ನೋಡಬೇಕು. ಅದನ್ನು ರೆಸ್ಟ್ ಬಿಟ್ಟ ಮೇಲೇ ಅದು ಚೆನ್ನಾಗಿ ಒಂದಕ್ಕೊಂದು ಚೆನ್ನಾಗಿ ಇದಾಗಿರುತ್ತೆ, ಮಿಕ್ಸಪ್ ಆಗಿರುತ್ತೆ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ನಾವು ಕೊಬ್ಬರಿ ಚಟ್ನಿನೂ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ದೋಸೆಗೆ ಹಾಕಿರೋದ್ರಿಂದ ದೋಸೆಗೆ ಕೊಬ್ಬರಿ ಚಟ್ನಿ ಆಲೂಗಡ್ಡೆನೇ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ದೋಸೆಗೆ ಹಾಕ್ಬೇಕಾದ್ರೆ ಶುಂಠಿ, ಸ್ವಲ್ಪ ಹಸಿ ಕೊಬ್ಬರಿ, ಅದಕ್ಕೊಂಚೂರು ಚಿಟಿಕೆ ಜೀರಿಗೆ, ಬೆಳ್ಳುಳ್ಳಿ, ಮತ್ತು ಅದಕ್ಕೆ ಅಚ್ಚಕಡ್ಲಿ ಅದಾದಮೇಲೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಅದಾದಮೇಲೆ ಸ್ವಲ್ಪ ಕರಿಬೇವು, ಆಮೇಲೆ ಒಂಚೂರು ಕೊತ್ತಂಬರಿ, ಆಮೇಲೆ ಒಂದು ಏಲಕ್ಕಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ ಏಲಕ್ಕಿ ಹಾಕಿದರೆ. ಸೊ ಹಸಿಮೆಣಸಿನ್ಕಾಯಿ ಹುರಿದಿಟ್ಕೊಂಡಿರಬೇಕು, ಹಾಗಾದ್ರೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ಚೆನ್ನಾಗಿ ಕಾಣ್ತಾಯಿದೆ ಅಲ್ವಾ. ಟೇಸ್ಟು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿರೋಕ್ಕಂಥ ಗ್ರೈಂಡ್ ಆಗಿರೋದ್ರಿಂದ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ದೋಸೆ ಕೂಡ ಹಿಟ್ಟು ಚೆನ್ನಾಗಿ ಉಬ್ಬಿದರೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಂಚು ಕಾದಿದೆ ನೋಡಿ. ಇವಾಗ ದೋಸೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಗರಿಯಾಗಿ ದೋಸೆ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಬೆಣ್ಣೆ ಹಾಕಿದರೆ ಬೆಣ್ಣೆ ದೋಸೆ ಆಗುತ್ತೆ. ಸೊ ನಮ್ಮೂರು ಸ್ಪೆಷಲ್ ಬೆಣ್ಣೆನೇ ಅಲ್ವಾ. ಸೊ ಹಂಗಾಗಿ ನಾವು ಬೆಣ್ಣೆನೇ ಹಾಕಿ ಮಾಡಿದ್ದೆ. ನೋಡಿ ತುಂಬ ಆಲೂಗಡ್ಡೆ ಪಲ್ಯ, ದೋಸೆ, ಚಟ್ನಿ ಕಾಂಬಿನೇಷನ್ ಸೂಪರಾಗಿತ್ತು. ಟೇಸ್ಟು ಕೂಡ ಅಷ್ಟೇ ಸೂಪರಾಗಿತ್ತು. ಸೊ ನೋಡಿ ನನ್ನ ಸೊಸೆ ನೋಡಿ ಟೇಸ್ಟ್ ನೋಡಿ ಹೇಳ್ತಾ ಇದ್ದಾಳೆ, ತುಂಬ ಚೆನ್ನಾಗಿದೆ ಅತ್ತೆ ಅಂದ್ಲು. ಸೊ ಥ್ಯಾಂಕ್ ಯು ಫಾರ್ ಮೈ ಯೂಟ್ಯೂಬ್ ಚಾನಲ್. ನೋಡಿ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ರೆಸಿಪಿಗಳು ಫಾಲೋ ಮಾಡಿ. ಥ್ಯಾಂಕ್ ಯು.